ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 26ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 27 ಶುರು ಮಾಡೋಣ. ಭರಣಿ ಭರತ್ನ ಮೀಟ್ ಮಾಡಿ ಮನೆಗೆ ಬಂದಾಗ ರಾಜಾರಾಮ್ ಅವರು ಯಾವುದೋ ಗಹನವಾದ ಯೋಚನೆಯಲ್ಲಿ ಮುಳುಗಿದ್ದರು. ಡ್ಯಾಡಿ ಡ್ಯಾಡಿ ಏನು ಯೋಚನೆ ಮಾಡ್ತಿದ್ದೀರಾ ಎಂದು ಕೇಳಿದಾಗ, ಏನಿಲ್ಲ ಪುಟ, ನೋಟ್ಸ್ ತಗೊಂಡು ಬಂದ್ಯಾ ಎಂದು ಕೇಳಲು, ಹಾಂ ಹಾಂ ಡ್ಯಾಡಿ, ತಂದೆ ಎಂದಳು ತಡವರಿಸುತ್ತ. ಸರಿ, ಹೊತ್ತಾಗಿದೆ, ನೀನು ಹೋಗಿ ಊಟ ಮಾಡಿ ಮಲ್ಕೋ ಎಂದರೆ, ನೀವು ಊಟ ಮಾಡಿದ್ರಾ ಡ್ಯಾಡ್ ಎಂದು ಕೇಳಿದಳು. ಮಾಡಿದೆ ಪುಟ್ಟ ಎಂದಾಗ, ಓಕೆ ಡ್ಯಾಡಿ ಎಂದು ತನ್ನ ರೂಮಿಗೆ ಫ್ರೆಶ್ ಅಪ್ ಆಗಲು ಹೋದಳು. 5 ನಿಮಿಷದಲ್ಲಿ ಫ್ರೆಶ್ ಅಪ್ ಆಗಿ ಊಟಕ್ಕೆ ಕೂತಳು. ಶಾಂತಮ್ಮ ಭರಣಿಗೆ ಊಟ ಬಡಿಸಿದಳು. ತನ್ನ ತಂದೆ ಮತ್ತೇನೋ ಯೋಚನೆ ಮಾಡುತ್ತಿರುವುದು ನೋಡಿ, ಡ್ಯಾಡಿ ಯಾಕಾಗ್ಲಿಂದ ಏನೋ ಯೋಚನೆ ಮಾಡ್ತಿದ್ದೀರಾ ಎಂದು ಕೇಳಿದಾಗ, ಏನಿಲ್ಲ ಕಂದ, ನನಗೆ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲಗ್ತೀನಿ, ಗುಡ್ ನೈಟ್ ಎಂದು ಹೇಳಿ ತಮ್ಮ ರೂಮಿಗೆ ಹೋದರು. ಭರಣಿ ಹೆಚ್ಚೇನು ಯೋಚಿಸದೆ ಊಟ ಮಾಡಿ ತಾನು ಮಲಗಲು ಹೋದಳು. ಮರುದಿನ ಬೆಳಿಗ್ಗೆ ಆಫೀಸಿಗೆ ಬಂದ ರಾಜಾರಾಮ್ ಅವರು, ಗಿರಿ, ಯಾಕೋ ಹೀಗೆ ಮಾಡಿದೆ? ನೀನು ಈ ರೀತಿ ಅನ್ಯಾಯದಿಂದ ಈ ಪ್ರಾಜೆಕ್ಟ್ ನಮ್ಮ ಕಂಪ್ನಿಗೆ ಸಿಗೋ ಹಾಗೆ ಮಾಡಿದ್ದು ತಪ್ಪು, ತುಂಬ ದೊಡ್ಡ ತಪ್ಪು ಎಂದು ಅಸಮಾಧಾನದಿಂದ ಜೋರು ಮಾಡಿದರೆ, ಕಮಾನ್ ರಾಜಾರಾಮ್, ಇಲ್ಲಿ ತಪ್ಪು ಒಪ್ಪು ಅನ್ನೋ ಪ್ರಶ್ನೆ ಬರೋದಿಲ್ಲ. ಪ್ರಾಜೆಕ್ಟ್ ಹೇಗೆ ಗಳಿಸಿದ್ವಿ ಅನ್ನೋದಕ್ಕಿಂತ ಆ ಪ್ರಾಜೆಕ್ಟ್ ನಮ್ಮ ಕೈ ಸೇರ್ತು ಅನ್ನೋದೇ ಖುಷಿ ವಿಚಾರ ಎಂದು ಹೇಳಲು, ನಾನು ಈ ಪ್ರಾಜೆಕ್ಟ್ಗೆ ದುಡ್ಡು ಹಾಕಲ್ಲ ಗಿರಿ ಎಂದರು ರಾಜಾರಾಮ್. ಹಾಗಂದ್ರೆ ಹೇಗೆ ರಾಜಾರಾಮ್, ನಾನು ಈ ಪ್ರಾಜೆಕ್ಟ್ನ ಪಡ್ಕೊಂಡಿದ್ದೆ ನೀನು ದುಡ್ಡು ಹಾಕ್ತೀಯ ಅಂತ ಎನ್ನಲು, ಹಾಗಿದ್ರೆ ಈ ಪ್ರಾಜೆಕ್ಟ್ನ ನೀನು ತಗೊಳ್ಳುವಾಗ ನನ್ನನ್ನು ಒಂದು ಮಾತು ಕೇಳಬೇಕಾಗಿತ್ತು ಅಲ್ವಾ? ಹೋಗಲಿ ಬಿಡು, ಈಗಲೂ ಕಾಲ ಮಿಂಚಿಲ್ಲ, ಇದು ಮಂಜುನಾಥ್ ಕಂಪ್ನಿಯವ್ರಿಗೆ ಸೇರಬೇಕಾಗಿದ್ದು, ಇದನ್ನು ಅವರಿಗೆ ಕೊಟ್ಬಿಡು ಎಂದು ಹೇಳಿದರೆ, ಸಾಧ್ಯ ಇಲ್ಲ ರಾಜಾರಾಮ್, ನಾನು ಇಷ್ಟೊಂದು ಕಷ್ಟಪಟ್ಟಿದ್ದು ನಮ್ಮ ರೈವಲ್ ಕಂಪ್ನಿ ಕೊಡೋದಕ್ಕ ಎಂದು ಕೋಪದಿಂದ ಕೇಳಿದಾಗ, ಹಾಗಿದ್ರೆ ಈಗಿಂದೀಗಲೇ ನಿನ್ನ ಪಾಲಿನ ಶೇರ್ಸ್ ತಗೊಂಡು ಆಚೆ ಹೋಗ್ತಾ ಇರು ಎಂದರು ರಾಜಾರಾಮ್ ಕಡ್ಡಿ ಮುರಿದ ಹಾಗೆ. ರಾಜಾರಾಮ್, ಹಾಗೆ ಹೇಳಬೇಡ, ಏನೋ ದುಡುಕಿ ಹಣದ ಆಸೆಗೆ ಹೀಗೆ ಮಾಡಿದೆ, ಇದರಿಂದ ನಮ್ಮ ಕಂಪ್ನಿಗೆ ಹೆಸರು ಕೂಡ ಬರುತ್ತೆ ಅಂತ. ಈಗ ನಾನೇನಾದರೂ ಮಂಜುನಾಥ್ ಕಂಪ್ನಿಯವ್ರಿಗೆ ಕೊಟ್ಟರೆ ನನ್ನ ಮರ್ಯಾದೆ ಗತಿ ಏನಾಗಬೇಕು? ಇದರಿಂದ ಮುಂದೆ ಬರೋ ಪ್ರಾಜೆಕ್ಟ್ಗಳು ನಮ್ಮ ಕೈ ತಪ್ಪು ಹೋಗುತ್ತವೆ. ಪ್ಲೀಸ್ ಕಣೋ, ಇದೊಂದು ಸಾರಿ ಈ ಪ್ರಾಜೆಕ್ಟ್ ನಾವೇ ಮಾಡೋಣ, ಮುಂದಿನ ಸಾರಿ ನೀನು ಹೇಳಿದ ಹಾಗೆ ಮಾಡೋಣ ಎಂದು ಕೈ ಮುಗಿಯಲು, ಸರಿ, ಇದೊಂದು ಸಾರಿ ಮಾಡು, ಆದರೆ ಮುಂದಿನ ಸಾರಿ ಇದೇ ರೀತಿ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಎಂದು ತೋರು ಬೆರಳು ತೋರಿಸಿ ಎಚ್ಚರಿಕೆ ಕೊಟ್ಟು ತಮ್ಮ ಕ್ಯಾಬಿನ್ಗೆ ಹೋದರು. ರಾಜಾರಾಮ್ ಆಚೆ ಹೋಗುತ್ತಿದ್ದಂತೆ, ನನಗೆ ನಿನ್ನ ಪಾಲಿನ ಶೇರ್ಸ್ ತಗೊಂಡು ಆಚೆ ಹೋಗ್ತಾ ಇರು ಅಂತ ಹೇಳಿ ಅವಮಾನ ಮಾಡ್ತೀಯಾ? ಇದಕ್ಕೆ ತಕ್ಕ ಫಲ ನೀನು ಅನುಭವಿಸ್ತೀಯ. ಅನುಭವಿಸೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಇನ್ನು ಸ್ವಲ್ಪ ದಿನ ಅಷ್ಟೇ, ಆಗ ನಾನು ಹೋಗ್ತೀನ ಇಲ್ಲ ನೀನು ಹೋಗ್ತೀಯ ಅಂತ ನೋಡೇ ಬಿಡೋಣ. ಹೋಗು ಹೋಗು ರಾಜಾರಾಮ್, ಈಗ ನಿನ್ನ ಸರ್ದಿ, ಮುಂದಿನ ಸಾರಿ ನನ್ನ ಸರ್ದಿ, ಆಗ ನಾನು ನಿನಗೆ ಸರಿಯಾಗಿ ಉತ್ತರ ಕೊಡೋದಕ್ಕೆ ಎಂದು ಹಲ್ಲು ಕಡಿದ. 2 ದಿನಗಳ ಹಿಂದೆಯೇ ವಸುಮತಿ ಮತ್ತು ನಂದನ್ ಅವರು ತೀರ್ಮಾನ ಮಾಡಿಕೊಂಡಂತೆ ಗುರುಗಳನ್ನು ಭೇಟಿಯಾಗಲು ಆಶ್ರಮಕ್ಕೆ ಬಂದಿದ್ದರು. ಅವರ ಶಿಷ್ಯನನ್ನು ಕಂಡು, ನಮಸ್ತೆ, ಗುರುಗಳನ್ನು ಭೇಟಿಯಾಗಬೇಕಿತ್ತು ಎನ್ನಲು, ಹೌದೇ, ತಮ್ಮ ಹೆಸರು ಎಂದು ಕೇಳಿದಾಗ, ನನ್ನ ಹೆಸರು ನಂದನ್ ಯದುವಂಶಿ ಎನ್ನಲು, ಸರಿ, ಗುರುಗಳ ಹತ್ರ ನೀವು ಬಂದಿರೋ ವಿಷಯ ಹೇಳಿ ಬರ್ತೀನಿ ಎಂದು ಗುರುಗಳ ಶಿಷ್ಯ ರಮಾನಂದ್ ಅವರು ಅವರ ಕೋಣೆಗೆ ಹೋದರು. ಗುರುಗಳು ಆಗಷ್ಟೇ ಧ್ಯಾನ ಮುಗಿಸಿ ಭಗವದ್ಗೀತೆ ಓದುತ್ತಿದ್ದರು. ಅವರ ಶಿಷ್ಯ ಬಂದು ಅವರ ಕಿವಿಯಲ್ಲಿ ನಂದನ್ ಅವರು ಬಂದಿದ್ದು ಆಚೆ ಅವರಿಗಾಗಿ ದಾರಿ ಕಾಯುತ್ತಿರುವುದು ಹೇಳಿದ. ಅವರಿಗೆ ಕೂತಿರೋದಕ್ಕೆ ಹೇಳು, ನಾನು ಈಗ ಬಂದೆ ಎಂದು ಹೇಳು ಎನ್ನಲು, ಸರಿ ಗುರುಗಳೇ ಎಂದು ಗುರುಗಳ ಕೋಣೆಯಿಂದ ಆಚೆ ಬಂದು, ಗುರುಗಳು ಇನ್ನೇನು ಬರ್ತಾರೆ, ನೀವಿಲ್ಲೇ ಕೂತಿರಿ ಎಂದು ಹೇಳಿದ ಯದುವಂಶಿ ದಂಪತಿಗಳಿಗೆ. ಗುರುಗಳು ಬರುತ್ತಿದ್ದ ಹಾಗೆ ನಂದನ್ ಫ್ಯಾಮಿಲಿಯವರೆಲ್ಲರೂ ಎದ್ದು ನಿಂತು ನಮಸ್ಕರಿಸಿದರು. ಕೂತ್ಕೊಳ್ಳಿ, ಏನು ಪರಿವಾರ ಸಮೇತ ಬಂದಿದ್ದೀರಾ ನಂದನ್ ಎನ್ನಲು, ಗುರುಗಳೇ, ನನ್ನ ಹೆಂಡತಿ ವಸುಮತಿ ನಿಮ್ಮನ್ನು ನೋಡಬೇಕು ಅಂದ್ಲು, ಅದಕ್ಕೆ ಎಲ್ಲರೂ ಒಟ್ಟಿಗೆ ಬಂದ್ವಿ. ನಿಮ್ಮ ಆಶೀರ್ವಾದ ತೆಗೆದುಕೊಂಡು ಹಾಗೂ ಆಗತ್ತೆ, ಅವಳ ಮನಸ್ಸಲ್ಲಿರೋ ಗೊಂದಲಗಳು ಕೂಡ ಪರಿಹಾರ ಆಗತ್ತೆ ಎಂದಾಗ, ಒಳ್ಳೆಯದು, ಏನು ತಾಯಿ ನಿನ್ನ ಪ್ರಶ್ನೆ ಎಂದು ಕೇಳಿದರು ಗುರುಗಳು ವಸುಮತಿಯವರಿಗೆ. ಗುರುಗಳೇ, ನಿಮಗೆ ತಿಳಿದೇ ಇರೋದೇನಿದೆ, ನನ್ನ ಮಗನ ಜೀವ ಅಪಾಯದಲ್ಲಿದೆ ಅಂತ ಅವನ ರಕ್ಷಣೆಗೋಸ್ಕರ ಮಹಾಮೃತ್ಯುಂಜಯ ಹೋಮ, ಪೂಜೆ ಎಲ್ಲವನ್ನೂ ಮಾಡಿಸಿದ್ವಿ. ಆದರೂ ಯಾಕೋ ಮನಸ್ಸಿಗೆ ಸಮಾಧಾನವೇ ಇಲ್ಲ. ನಿನ್ನೆ ರಾತ್ರಿ ತುಂಬ ಕೆಟ್ಟ ಕನಸು ಬಿತ್ತು, ಅದಕ್ಕೆ ನಿಮ್ಮನ್ನು ಕಂಡು ಅದಕ್ಕೆ ಪರಿಹಾರ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ ಎಂದು ಹೇಳಿ ಕೈ ಮುಗಿಯಲು, ಏನು ಕನಸು ಬಿತ್ತು ತಾಯಿ ಎಂದು ಕೇಳಿದರು. ಅದು ಬರದ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಯಾವುದೋ ಲಾರಿ ಹಿಂದಿನಿಂದ ಬಂದು ಗುದ್ದುಬಿಡ್ತು. ಅವನು ಅಲ್ಲೇ ಎಂದು ಮುಂದೆ ಹೇಳಲು ಆಗದೆ
ಕಣ್ಣೀರಿಡಲು ಶುರು ಮಾಡಿದರು. ಹೌದು ಗುರುಗಳೇ, ರಾತ್ರಿಯಿಂದ ಅಳು ನಿಲ್ತಾನೇ ಇಲ್ಲ. ಅದಕ್ಕೆ ನಿಮ್ಮ ಹತ್ರ ಬಂದರೆ ಅದಕ್ಕೇನಾದರೂ ಒಂದು ಪರಿಹಾರ ಇರತ್ತೆ ಅಂತ ಇಲ್ಲಿಗೆ ಕರ್ಕೊಂಡು ಬಂದೆ ಎಂದರು ನಂದನ್. ಮುಂದೆ ಬರುವ ಗಂಡಾಂತರದ ಸೂಚನೆ ಇದು ಎಂದರು ಕಣ್ಮುಚ್ಚಿ ಆ ಪರಶಿವನ ಧ್ಯಾನಿಸಿ. ಏನು ಹಾಗಂದ್ರೆ ಗುರುಗಳೇ ಎಂದು ಆತಂಕದಿಂದ ವಸುಮತಿಯವರು ಕೇಳಲು, ಸದ್ಯದಲ್ಲೇ ನಿಮ್ಮ ಮಗನ ಮದುವೆ ಆಗತ್ತೆ. ಅದು ನೀವು ಊಹಿಸದೇ ಇರೋ ಹಾಗೆ. ಅವನ ಮದುವೆ ಆಗೋ ಹುಡುಗಿ ಅವನಿಗೆ ಶ್ರೀರಕ್ಷೆ ಆಗ್ತಾಳೆ. ಅವಳಿಗೆ ನಿಮ್ಮ ಮಗನೇ ಶ್ರೀರಕ್ಷೆ ಎಂದಾಗ, ನೀವೇನು ಹೇಳ್ತಿದ್ದೀರಾ? ಒಂದು ಅರ್ಥ ಆಗ್ತಿಲ್ಲ ಗುರುಗಳೇ, ಸ್ವಲ್ಪ ಬಿಡಿಸಿ ಹೇಳಿ ಎನ್ನಲು, ಆದಷ್ಟು ಬೇಗ ನಿಮ್ಮ ಮಗ ಭರತ್ಗೆ ಮದುವೆ ಆಗುತ್ತೆ ಎಂದರು. ಏನು ಹೇಳ್ತಿದ್ದೀರಾ ಗುರುಗಳೇ ಎಂದರು ವಸುಮತಿ ಆಶ್ಚರ್ಯದಿಂದ. ಎಲ್ಲರಿಗೂ ಈ ವಿಷಯ ಕೇಳಿ ಆಶ್ಚರ್ಯ ಆಗಿತ್ತು. ಹೌದು, ಆ ಪರಶಿವನ ಆಜ್ಞೆ. ಇದನ್ನು ಯಾರಿಂದಲೂ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ. ನೀನೇನು ಚಿಂತೆ ಮಾಡಬೇಡ ತಾಯಿ. ಅದೆಷ್ಟೇ ಕಷ್ಟ ಕಂಟಗಳು ಬಂದರೂ ನಿಮ್ಮ ಮಗನ ರಕ್ಷಣೆಗೆ ಅಂತ ಅವನ ಹೆಂಡತಿ ಅವನ ರಕ್ಷಣೆ ಮಾಡ್ತಾಳೆ. ಇಬ್ಬರು ಒಬ್ಬರಿಗೊಬ್ಬರು ರಕ್ಷಕರಾಗಿರ್ತಾರೆ ಎನ್ನಲು, ಗುರುಗಳೇ, ಭರತ್ನ ಈಗ ಮನೆಗೆ ಕರ್ಕೊಂಡು ಬರ್ಬೋದಲ್ವಾ ಎಂದು ಕೇಳಿದರೆ, ಈಗಲೇ ಬೇಡ, ಆ ಸಮಯ ಬಂದಾಗ ನಾನೇ ಹೇಳ್ತೀನಿ ಎಂದರು. ಅವನಿಗೆ ಈ ರೀತಿ ಆಗೋದಕ್ಕೆ ಏನು ಕಾರಣ ಗುರುಗಳೇ ಎಂದು ಕೇಳಲು, ಹಿಂದಿನ ಜನ್ಮದ ಕರ್ಮದ ಫಲ ಎಂದರು. ಇದಕ್ಕೆಲ್ಲ ಕೊನೆ ಯಾವಾಗ ಗುರುಗಳೇ ಎಂದು ಕೇಳಲು, ಅದಕ್ಕೆ ಸಮಯ ಬರಬೇಕು ತಾಯಿ. ನಾವೆಲ್ಲ ಗೊಂಬೆಗಳಷ್ಟೇ. ನಮ್ಮನ್ನು ಆಡಿಸೋನು ಮೇಲೆ ಕೂತಿದ್ದಾನೆ. ಅವನು ಆಡಿಸಿದಂತೆ ನಾವು ಆಡಬೇಕು ಅಷ್ಟೇ. ಎಲ್ಲವನ್ನೂ ಕಾಲಕ್ಕೆ ಬಿಟ್ಟುಬಿಡಿ ಎಂದವರು ವಸುಮತಿಯವರ ಕಣ್ಣೀರು ಕಂಡು, ಯಾಕೆ ಕಣ್ಣೀರು ಹಾಕ್ತೀಯಾ ತಾಯಿ? ನೀವು ನಂಬಿರೋ ಆ ನೀಲಕಂಠೇಶ್ವರ ನಿಮ್ಮ ಕೈ ಬಿಡಲ್ಲ. ಅವನ ಮೇಲೆ ಭಾರ ಹಾಕಿ ಎಲ್ಲ ಒಳ್ಳೆಯದೇ ಆಗತ್ತೆ ಎನ್ನಲು, ಇಲ್ಲಿವರೆಗೂ ಅವನನ್ನೇ ನಂಬಿದ್ದೀನಿ ಗುರುಗಳೇ ಎಂದರು ಭಾವುಕರಾಗಿ. ಈಗಲೂ ಅದೇ ಅಚಲವಾದ ನಂಬಿಕೆ ಇಡು ತಾಯಿ. ಖಂಡಿತ ಆ ನೀಲಕಂಠೇಶ್ವರ ನಿಮ್ಮ ನಂಬಿಕೆಯನ್ನು ಸುಳ್ಳು ಮಾಡಲ್ಲ ಎಂದರು. ಸರಿ ಗುರುಗಳೇ, ನಾವಿನ್ನು ಹೊರಡ್ತೀವಿ ಎಂದು ಹೇಳಿ ಒಬ್ಬೊಬ್ಬರೇ ಅವರ ಕಾಲಿಗೆ ನಮಸ್ಕರಿಸಿದರು. ಹೋಗಿ ಬನ್ನಿ, ಶುಭವಾಗಲಿ ಎಂದು ಆಶೀರ್ವದಿಸಿದರು. ಗುಡ್ ಆಫ್ಟರ್ನೂನ್ ಸರ್ ಎನ್ನುತ್ತಾ ನಂದನ್ ಅವರ ಪಿ ಎ ಮಧ್ಯಾಹ್ನ ಮನೆಗೆ ಬಂದಿದ್ದ. ವೆರಿ ಗುಡ್ ಆಫ್ಟರ್ನೂನ್ ಜಯರಾಮ್. ಏನು ಬಂದಿದ್ದು? ಎನಿಥಿಂಗ್ ಸೀರಿಯಸ್ ಎಂದು ಕೇಳಲು, ನಥಿಂಗ್ ಸೀರಿಯಸ್ ಸರ್. ಅದು ನಾನು ಬಂದಿದ್ದು ಅನಾಥಾಶ್ರಮಕ್ಕೆ ಕಳಿಸ್ಬೇಕಿದ್ದ ಚೆಕ್ಗೆ ಸೈನ್ ಮಾಡಿಸ್ಕೊಂಡು ಹೋಗೋಣ ಅಂತ ಎನ್ನಲು, ಹೌದಾ, ಇರು ಒಂದು ನಿಮಿಷ, ಫ್ರೆಶ್ ಅಪ್ ಆಗಿ ಬರ್ತೀನಿ ಎಂದು ತಮ್ಮ ರೂಮಿಗೆ ಹೋದರು. ಸಿಂಚನ ಮೊಬೈಲ್ ನೋಡುತ್ತಾ ಮಹಡಿ ಮೇಲೆ ನಿಂತಿದ್ದಳು. ತನ್ನ ತಂದೆಯ ಮಾತಿಗೆ ಹಿಂದೆ ತಿರುಗಿ ನೋಡಿದರೆ ಜಯರಾಮ್ ನಿಂತಿದ್ದ. ತನ್ನ ತಂದೆ ರೂಮಿಗೆ ಹೋಗುವವರೆಗೂ ಸುಮ್ಮನಿದ್ದ ಸಿಂಚನ ಅವನ ನೋಡಿ ಸಿಳ್ಳೆ ಹಾಕಿದಾಗ ತಕ್ಷಣ ಜಯರಾಮ್ ಕಣ್ಣುಗಳು ಮಹಡಿಯತ್ತ ಹೊರಳಿತು. ಅವನು ಅವಳ ಕಡೆ ನೋಡುತ್ತಿದ್ದ ಹಾಗೆ ಸಿಂಚು ಕಣ್ಣು ಹೊಡೆದಳು. ಜಯರಾಮ್ ತಡಬಡಿಸಿಕೊಂಡು ಆ ಕಡೆ ಈ ಕಡೆ ಸುತ್ತಲೂ ಕಣ್ಣಾಡಿಸಿದ. ಸದ್ಯ ಸುತ್ತಲೂ ಯಾರೂ ಇರಲಿಲ್ಲ. ತನ್ನ ಎದೆಯ ಮೇಲೆ ಕೈ ಇಟ್ಟುಕೊಂಡು ಜೋರಾಗಿ ಉಸಿರು ದಬ್ಬಿದ. ಸಿಂಚನಾಗೆ ಜಯರಾಮ್ನನ್ನು ನೋಡಿ ನಗು ಬರುತ್ತಿತ್ತು. ಅದಕ್ಕೆ ತುಟಿ ಬಂಧಿಸಿ ನಗುತ್ತಿದ್ದವಳನ್ನು ಕಣ್ಣಲ್ಲಿ ಗುರಾಯಿಸಿದ. ತಕ್ಷಣ ಫ್ಲೈಯಿಂಗ್ ಕಿಸ್ ಒಂದನ್ನು ಗಾಳಿಯಲ್ಲಿ ತೇಲಿಬಿಟ್ಟಳು. ತಕ್ಷಣ ಗಾಬರಿಯಾಗಿ ಮತ್ತೆ ಸುತ್ತಲೂ ನೋಡಿದ. ಯಾರಾದರೂ ತನ್ನನ್ನು ನೋಡುತ್ತಿರುವವರೇ ಎಂದು. ಯಾರೂ ಕಾಣದೆ ಹೋದಾಗ ಕರ್ಮ ಎಂದು ಹಣೆ ಚಚ್ಚಿಕೊಂಡ. ಜಯರಾಮನ ಭಯ ಗಾಬರಿ ಮುಖ ನೋಡಿ ಈಗ ಸಿಂಚನಾಗೆ ಜೋರು ನಗು. ನಗು ತಡೆದುಕೊಳ್ಳಲಾಗದೆ ರೂಮಿಗೆ ಹೋಗಿ ಬೆಡ್ ಮೇಲೆ ಮಲಗಿ ಹೊಟ್ಟೆ ಹುಣ್ಣಾಗುವ ಹಾಗೆ ನಕ್ಕಳು. ಸಿಂಚನ ಯಾವಾಗಲೂ ಹೀಗೆ. ಜಯರಾಮ್ ಆಫೀಸ್ ಕೆಲಸದ ನಿಮಿತ್ತ ಮನೆಗೆ ಬಂದಾಗಲೊಂದು ಸಾರಿ ಅವನನ್ನು ಕಾಡಿಸದೆ ಬಿಡುತ್ತಿರಲಿಲ್ಲ. ಈಗಲೂ ಹಾಗೆ ಮಾಡಿ ಅವನ ಅವಸ್ಥೆ ಕಂಡು ಜೋರಾಗಿ ನಕ್ಕಿದ್ದಳು. ಜಯರಾಮ್ಗೆ ನಂದನ್ ಅವರನ್ನು ಭೇಟಿಯಾಗಲು ಬಂದಾಗಲೊಮ್ಮೆ ಸಿಂಚನಾಳನ್ನು ಎದುರಿಸುವುದು ಅವನಿಗೆ ಕಷ್ಟವಾಗುತ್ತಿತ್ತು. ಅವಳ ತುಂಟತನ ಅವನನ್ನು ಪೇಚಿಗೆ ಸಿಲುಕಿಸುತ್ತಿತ್ತು. ಯಾಕೆ ಜಯರಾಮ್, ಗಾಬರಿಯಾಗಿದೆಯಾ ಎಂದು ಆಗಷ್ಟೇ ಫ್ರೆಶ್ ಅಪ್ ಆಗಿ ಕೆಳಗಡೆ ಬಂದ ನಂದನ್ ಅವರು ಜಯರಾಮನ ಗಾಬರಿ ಮುಖ ನೋಡಿ ಕೇಳಿದರು. ಏನಿಲ್ಲ ಸರ್ ಎಂದು ಮುಖದ ಮೇಲಿನ ಬೆವರು ಒರೆಸಿಕೊಂಡ. ಅರೆ, ಇದೇನಿದು, ಇಷ್ಟೊಂದು ಬೆವ್ತಿದೆಯಾ? AC ಆನ್ ಇದ್ರು ಏನಾದರೂ ಸಮಸ್ಯೆನಾ ಎಂದು ಕೇಳಿದಾಗ, ಹಾಗೇನಿಲ್ಲ ಸರ್, ನೀವು ಚೆಕ್ಗೆ ಸೈನ್ ಹಾಕ್ಕೊಟ್ರೆ ನಾನು ಹೊಡ್ತೀನಿ ಎಂದು ಅವಸರಿಸಲು, ಸರಿ, ಚೆಕ್ ಬುಕ್ ಕೊಡು, ಸೈನ್ ಹಾಕ್ಕೊಡ್ತೀನಿ ಎಂದಾಗ ಚೆಕ್ ಬುಕ್ ಅವರ ಕೈಗೆ ಇಟ್ಟ. ಚೆಕ್ ಬುಕ್ಗೆ ಸಹಿ ಹಾಕಿ, ತಗೋ ಇದನ್ನು ಇವತ್ತೇ ಅನಾಥಾಶ್ರಮಕ್ಕೆ ತಲುಪಿಸ್ಬಿಡು ಎಂದಾಗ, ಸರಿ ಸರ್, ನಾನಿನ್ನು ಬರ್ತೀನಿ ಎಂದು ಹೇಳಿ ಹೊರಡಲುವಾದಾಗ, ಅರೆ ಜಯರಾಮ್, ಯಾವಾಗ ಬಂದೆ ಎಂದು ಅಡುಗೆ ಮನೆಯಿಂದ ಕೈ ಒರೆಸಿಕೊಳ್ಳುತ್ತಾ ಬಂದು ಕೇಳಿದರು ವಸುಮತಿ. ಅಮ್ಮ, ಈಗಷ್ಟೇ ಬಂದೆ, ಸರ್ ಕಡೆಯಿಂದ ಚೆಕ್ಗೆ ಸೈನ್ ಬೇಕಿತ್ತು, ಅದಕ್ಕೆ ಬಂದಿದ್ದೆ ಎನ್ನಲು, ಹೌದಾ, ಹೀಗೆ ಬಂದು ಹಾಗೆ ಹೋಗ್ತಿದ್ಯಾ ಎಂದು ಕೇಳಿದರೆ, ಅಮ್ಮ, ಆಫೀಸ್ನಲ್ಲಿ ತುಂಬ ಕೆಲಸ ಇದೆ, ನಾನು ಹೊಡ್ತೀನಮ್ಮ ಎಂದು ಮತ್ತೆ ಅವಸರಿಸಿದ. ಅದು ಹೇಗಾಗತ್ತೆ, ಊಟದ ಸಮಯ ಆಗಿದೆ, ಊಟ ಮಾಡ್ಕೊಂಡು ಹೋಗು ಎನ್ನಲು, ಬೇಡ ಅಮ್ಮ, ಇನ್ನೊಂದು ಸಾರಿ ಬಂದಾಗ ಊಟ ಮಾಡ್ಕೊಂಡು ಹೋಗ್ತೀನಿ ಎಂದನು.
ಅದೆಲ್ಲ ಆಗಲ್ಲ ಎಂದವರು ಪತಿಯ ಕಡೆಗೆ ತಿರುಗಿ, ರೀ ನೀವಾದರೂ ಹೇಳಿ ಅವನಿಗೆ ಎಂದಾಗ, ಬಾ ಬಾ ಜಯರಾಮ್, ಊಟ ಮಾಡಿಕೊಂಡೇ ಹೋಗು, ಇಲ್ಲದೆ ಹೋದರೆ ನನ್ನ ಹೆಂಡತಿ ಬಿಡೋದಿಲ್ಲ ಎಂದರು ನಗುತ್ತಾ. ಸರ್ ಅದು ಎಂದು ರಾಗ ಬೆಳೆದ. ಅವನಿಗೆ ಅಲ್ಲಿ ಊಟ ಮಾಡಲು ಮುಜುಗರವಾಗುತ್ತಿತ್ತು. ಅದು ಇಲ್ಲ ಇದೂ ಇಲ್ಲ, ಬಾ ಎಂದು ನಂದನ್ ಅವರು ಡೈನಿಂಗ್ ಟೇಬಲ್ ಹತ್ತಿರ ಕರೆದುಕೊಂಡು ಹೋಗಿ ಕೂರಲು ಹೇಳಿದರು. ಮುಜುಗರ ಪಡುತ್ತಲೇ ಊಟಕ್ಕೆ ಕೂತ. ಸಿಂಚು ಊಟಕ್ಕೆ ಬಾ ಎಂದು ಕೆಳಗಡೆಯಿಂದಲೇ ವಸುಮತಿಯವರು ಮಗಳನ್ನು ಕೂಗಿದರು. ಹಾ ಮಾಮ್ ಬಂದೆ ಎಂದು ಕೆಳಗಡೆ ಊಟಕ್ಕೆ ಬಂದಳು. ಈಗ ಮತ್ತೆ ಪೇಚಿಗೆ ಸಿಲುಕಿದ ಜಯರಾಮ್. ಸಿಂಚು ಬರುತ್ತಿದ್ದ ಹಾಗೆ ಉಗುಳು ನುಂಗಿದ. ಈಗ ಮತ್ತೇನು ಕಿತಾಪತಿ ಮಾಡುವಳು ಎಂದು. ಆದರೆ ಸಿಂಚನಾಗೆ ಜಯರಾಮ್ನ ನೋಡಿ ಒಳಗೊಳಗೆ ನಗು ಬರುತ್ತಿತ್ತು. ಬೇಕಂತಲೇ ಜಯರಾಮ್ ಎದುರುಗಡೆ ಇರುವ ಚೇರ್ ಮೇಲೆ ಕೂತಳು ಸಿಂಚನ. ರಾಧಾ ಎಲ್ಲರಿಗೂ ತಟ್ಟೆ ಹಾಕಿ ಊಟ ಬಡಿಸಿದಳು. ಸಂಕೋಚ ಪಟ್ಕೊಳ್ಬೇಡ ಜಯರಾಮ್, ಹೊಟ್ಟೆ ತುಂಬ ಊಟ ಮಾಡು ಎಂದರು ವಸುಮತಿಯವರು. ಕಾಳಜಿಯಿಂದ ಹೇಳಲು ಸುಮ್ಮನೆ ತಲೆಯಾಡಿಸಿದ. ಸಿಂಚನ ಒಂದೊಂದೇ ತುತ್ತು ತಿನ್ನುತ್ತಾ ಕಣ್ಣಲ್ಲೇ ಅವನನ್ನು ಕೆಣಕುತ್ತಿದ್ದಳು. ಅವನ ಹೆಬ್ಬೆರಳಿಗೆ ತನ್ನ ಹೆಬ್ಬೆರಳು ತಾಗಿಸಿ ಮಜಾ ತೆಗೆದುಕೊಳ್ಳುತ್ತಿದ್ದಳು. ಇಲ್ಲಿಗೆ ಬಂದು ಜಯರಾಮ್ನ ಪರಿಸ್ಥಿತಿ ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಅನ್ನೋ ಹಾಗೆ ಆಗಿತ್ತು. ಅನ್ನೋ ಹಾಗೂ ಇಲ್ಲ, ಅನುಭವಿಸೋ ಹಾಗೂ ಇಲ್ಲ. ಬೇಗ ಇಲ್ಲಿಂದ ಊಟ ಮಾಡಿ ಹೋದರೆ ಸಾಕಾಗಿತ್ತು ಅವನಿಗೆ. ಬೇಗ ಬೇಗ ಊಟ ಮಾಡಲು ಶುರು ಮಾಡಿದ. ನಿಧಾನವಾಗಿ ಊಟ ಮಾಡು ಜಯರಾಮ್, ಯಾಕಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ ಎಂದು ನಂದನ್ ಅವರು ಅವನ ಅವಸರ ಕಂಡು ಹೇಳಲು, ಹಾಗೇನಿಲ್ಲ ಸರ್, ನಾನು ನಿಧಾನವಾಗಿಯೇ ಊಟ ಮಾಡ್ತಿದ್ದೀನಿ ಎಂದು ಹೇಳಿದರೂ ಬೇಗ ಬೇಗ ಊಟ ಮಾಡಿ ಮುಗಿಸಿದವ. ಸರ್ ಅಮ್ಮ ನಾನಿನ್ನು ಹೊರಡ್ತೀನಿ ಎಂದು ಹೇಳಲು, ಸರಿ ಕಣಪ್ಪ ಹೋಗ್ಬಾ ಎಂದಿದ್ದೇ ತಡ ಒಂದೇ ಉಸಿರಿಗೆ ಓಡುವ ನಡಿಗೆಯಲ್ಲಿ ತನ್ನ ಬೈಕ್ ಹತ್ತಿರ ಹೋದ. ಯಪ್ಪ ಇಲ್ಲಿಗೆ ಬರಬಾರ್ದು ಅಂದ್ಕೊಳ್ತೀನಿ, ಹಾಳಾದ್ದು ಏನಾದರೂ ಒಂದು ಕೆಲಸ ಬಂದು ಬರೋ ಹಾಗಾಗುತ್ತೆ. ಬಂದಮೇಲೆ ಇವಳು ಕೈಯಲ್ಲಿ ಸಿಕ್ಕಾಕೊಂಡು ಫಜೀತಿಗೆ ಬೀಳ್ತೀನಿ. ಇನ್ಮೇಲೆ ಹುಷಾರಾಗಿರಬೇಕು. ಆದಷ್ಟು ಸಿಂಚನ ಇರದೇ ಇರೋ ಟೈಮಲ್ಲಿ ಮನೆಗೆ ಬರಬೇಕು ಎಂದುಕೊಂಡು ಬೈಕ್ ಸ್ಟಾರ್ಟ್ ಮಾಡಿ ಆಫೀಸ್ ಕಡೆ ಹೊರಟ. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಪ್ರೇಮಯಾನ ಕಥೆ 27ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಹಾಗೆ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.